ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಗೌಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂತ ಅಂದರೆ, ಇವತ್ತು ನಾನು ಬಟ್ಟೆ ಫೋಲ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನದಿಂದ ಅನ್ಕೋತಾ ಇದ್ದೆ ಬಟ್ಟೆ ಫೋಲ್ಡ್ ಮಾಡಬೇಕು ಅಂತ. ಆದರೆ ಟೈಮೇ ಸಿಕ್ಕಿರಲಿಲ್ಲ ಮತ್ತು ಮನಸ್ಸು ಬರ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಮಾಡೋಣ, ಸ್ವಲ್ಪ ಟೈಮ್ ಐತೆ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಹಂಗೆ ಮಾತಾಡ್ಕೊಂಡು ವಿಡಿಯೋ ಮಾಡಿಕೊಂಡು ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಬಟ್ಟೆಯಲ್ಲೂ ಒಂದೊಂದು ಕತೆ ಇದೆ, ಅದನ್ನು ಹೇಳ್ತಾ ಹೋಗ್ತೀನಿ. ಬನ್ನಿ, ಇವಾಗ ಯಾವ ಥರ ಇದೆ ನಾನು ಬೀರು ಅಂತ ತೋರಿಸ್ತೀನಿ, ಯಾವ ಸ್ಥಿತಿ ಆಗೈತೆ ಅಂತ. ಯಾವ ಥರ ಬೆಡ್ ರ್ಯಾಕ್ ಮಾತ್ರ ಏನೂ ಇಲ್ಲ, ಒಂದು ಸ್ವಲ್ಪ ಪರವಾಗಿಲ್ಲ. ಆದರೆ ಈ ಬೆಡ್ ರ್ಯಾಕ್ ಅಂತೂ ಹೆಂಗೆ ಬೇಕು ಹಂಗಂಗೆ ಆಗ್ಬಿಟ್ಟೈತೆ. ಫಸ್ಟು ಇವಾಗ ಚಾಪೆ ಹಾಸ್ಕೊಳ್ಳೋಣ, ಯಾಕಂದರೆ ನೆಲ ಅಲ್ವಾ ಗಲೀಜಾಗಿರುತ್ತೆ. ಅದಕ್ಕೆ ಇವಾಗ ಚಾಪೆ ಹಾಸ್ಕೊಳ್ಳೋಣ ಫಸ್ಟ್. ಗೈಸ್, ಇಷ್ಟೇಷ್ಟು ಜಾಗ ಐತೆ, ಅಷ್ಟರಲ್ಲೇ ಇವಾಗ ಚಾಪೆ ಹಾಸೋಣ. ಬೀರಲ್ಲಿರೋ ಎಲ್ಲ ಬಟ್ಟೆನೂ ಇವಾಗ ಕೆಳಗಡೆ ಹಾಕಿ ಫೋಲ್ಡ್ ಮಾಡೋಣ. ಬನ್ನಿ, ಎಲ್ಲನೂ ಇವಾಗ ಕೆಳಗಡೆ ಹಾಕೋಣ. ಆಮೇಲೆ ಒಂದೊಂದಾಗ ಫೋಲ್ಡ್ ಮಾಡಿ ಪಡಿಕಡೆ. ಇದೊಂದು ಪ್ಯಾಂಟು ಮತ್ತು ಇದೊಂದು ಟಾಪು ನಾನು ಆನ್ಲೈನಲ್ಲೇ ತಗೊಂಡಿದ್ದು. ಆನ್ಲೈನಲ್ಲಿ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆರ್ಡರ್ ಮಾಡಿದ್ದೆ, ಅದ್ರಲ್ಲಿ ಬಂದಿತ್ತಿದ್ದು. ಸಖತ್ತಾಗಿದೆ ಗೈಸ್, ಇದು ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಇಷ್ಟ ಆಗಿರೋ ಬಟ್ಟೆ ಇದು. ಇದಕ್ಕೆ ನಾನು 1000 ಮೇಲೆ ಕೊಟ್ಟಿದ್ದೀನಿ, ಎಷ್ಟು ಅಂತ ನೆನಪಿಲ್ಲ ನನಗೆ. ಕಾಟನ್ನು ತುಂಬ ಇಷ್ಟ ಆಯಿತು ಗೈಸ್. ಇದು ಈ ಥರ ತೋಳು ಬಂದರೆ ನನಗೆ ತುಂಬ ಇಷ್ಟ. ಇನ್ಸ್ಟಾಗ್ರಾಮ್ ನೇಮು ಗೊತ್ತಿಲ್ಲ ನನಗೆ, ಬಟ್ ಅಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಹೇಳ್ತೀನಿ ಯಾವುದು ಅಂತ. ಅಲ್ಲಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾವ ಪೇಜು ಅಂತ. ಆಲ್ಮೋಸ್ಟ್ ನಾನು ಬಟ್ಟೆ ತಗೊಂಡಿದ್ದೆಲ್ಲ ಆನ್ಲೈನಲ್ಲೇ ಗೈಸ್. ಪ್ಯಾಂಟಿಗೆ ಪಾಕೆಟ್ ಕೊಟ್ಟವ್ರೆ ಇಲ್ಲಿ. ಇದು ಗೈಸ್, ಇದು ಈ ಟಾಪ್ ಎಲ್ಲಿ ತಗೊಂಡಿದ್ದು ಅಂತ ಅಂದರೆ ಮೈಸೂರಲ್ಲಿ ತಗೊಂಡಿದ್ದೆ ಆಯ್ತಾ. ನಮ್ಮ ಅತ್ತೆ ಮಗಳು ಉಷಾಕ ಅಂತ ಒಬ್ರು ಇದ್ದಾರೆ ಆಯ್ತಾ, ನಮ್ಮ ರಿಲೇಷನ್ ಅಲ್ಲಿ. ಅವರು ಮೈಸೂರಿಗೆ ಬಂದಾಗ, ನಾನು ಮೈಸೂರಲ್ಲಿ ಓದ್ಬೇಕಾದ್ರೆ ಬಂದಾಗ ಅವರು ನಾನು ಒಂದೇ ತರ ತಗೊಂಡಿದ್ದು. ಸುಮಾರು ಸಲ ಹಾಕಿದ್ದೀನಿ ಇದನ್ನ, ಜಾಸ್ತಿ ಏನಿಲ್ಲ, 1000 ನೋಡಿ. ಇದಕ್ಕೆ ಪ್ಯಾಂಟು, ಇದಕ್ಕೆ ವೇಲು ಇದೆ, ಚೆನ್ನಾಗಿದೆ ವೇಲ್. ಇದು ಅಷ್ಟೇ ಒಂದು ಟಾಪ್ ಐತಿ ನನ್ನ ಹತ್ರ. ಜೀನ್ಸ್ ಪ್ಯಾಂಟು ಇರೋದೇ ಒಂದು. ಟಾಪ್ಗಳು ಮಾತ್ರ ಚೇಂಜ್ ಮಾಡ್ತಿದ್ದೆ, ಅದು ಬಿಟ್ಟರೆ ಪ್ಯಾಂಟ್ ಶರ್ಟ್ ಜಾಸ್ತಿ ಹಾಕಿಲ್ಲ. ಇದು ಚೆನ್ನಾಗಿದೆ. ಇದು ನಾನು ಮೈಸೂರಲ್ಲಿ ಓದಬೇಕಾದ್ರೆ ಇದನ್ನ ಹಾಕತ್ತಿದ್ದೆ. ಇವಾಗ ಹಾಕಿಲ್ಲ ಎಲ್ಲೂ. ಇದೊಂದು ಟಾಪ್ ಇದೆ. ನಾನು ನಮ್ಮ ಅಪ್ಪಾಜಿ ಜೊತೆ ಹೊರಗಡೆ ಹೋದಾಗ, ಬಟ್ಟೆ ತರಕ್ಕೆ ಹೋದಾಗ ತಗೊಂಡಿದ್ದೆ. ಅದು ಹೇಳಿಲ್ವ, ಪ್ಯಾಂಟ್ ಒಂದೇ, ಟಾಪ್ಗಳು ಮಾತ್ರ ಚೇಂಜ್ ಅಷ್ಟೇ. ಅದು ಟಾಪ್ಗಳು ಜಾಸ್ತಿ ಇಲ್ಲ, 3-4 ಅಷ್ಟೇ ಗೈಸ್. ಇದು ನಮ್ಮ ಅಣ್ಣ ತಗೊಂಡಿದ್ದಾಯ್ತಾ ಇದನ್ನ. ಅದನ್ನ ಅವನಿಗೆ ಆಗಲ್ಲ, ಒಂದು ಸ್ವಲ್ಪ ಶಾರ್ಟ್ ಆಗುತ್ತೆ ಅಂದ್ಬಿಟ್ಟು ನನಗೆ ಕೊಟ್ಟವನೆ. ನಾನು ಇದುವರೆಗೂ ಹಾಕಿಲ್ಲ, ಒಂದು ಸ್ವಲ್ಪ ರೀಲ್ಸ್ ಮಾಡಕ್ಕೆ ಒಂದ್ಸಲ ಹಾಕಿದ್ದೆ, ಅದು ಬಿಟ್ರೆ ಇನ್ನು ಯಾವಾಗಲೂ ಹಾಕಿಲ್ಲ. ಇಟ್ಕೊಂಡಿದ್ದೀನಿ ಸುಮ್ಮನೆ, ಯಾವಾಗಲಾದ್ರೂ ಹಾಕೊಳಕ್ ಆಗುತ್ತೆ. ಒಂದು ಮನೆಯಲ್ಲಿ ಅಣ್ಣ ತಂಗಿ, ಅಕ್ಕ ತಂಗಿ, ಹಂಗೆ ಹಿಂಗ ಸಿಬ್ಲಿಂಗ್ಸ್ ಇದ್ರೆ ಅವ್ರ ಬಟ್ಟೆನ ಚಿಕ್ಕವ್ರು ಕೊಡ್ತಾರೆ. ಏನೇ ಇಲ್ಲಿ ಏನೇ ಒಂದು ಬಟ್ಟೆ ಆಗ್ಲಿ, ಒಂದು ಏನೇ ಆಗ್ಲಿ, ದೊಡ್ಡವ್ರು ಹಾಕಿರೋದು ಅವ್ರಿಗೆ ಆಗಲ್ಲ ಅಂತಂದ್ರೆ ಚಿಕ್ಕವ್ರಿಗೆ ಕೊಡ್ತಾರೆ. ನಾವು ಮಾತ್ರ ಹೊಸ ತಗಂಗಿಲ್ಲ, ಅವ್ರಿಗೆ ಹಾಕೊಂಡ್ರೆ ನಾವು ಹಾಕೋಬೇಕು. ಏನೇ ಆಗಿರ್ಲಿ, ಒಂದು ಫೋನ್ ಆಗಿರ್ಲಿ, ಒಂದು ಬಟ್ಟೆ ಆಗಿರ್ಲಿ, ಒಂದು ವಸ್ತು ಆಗಿರ್ಲಿ, ಬ್ಯಾಗ್ ಆಗಿರ್ಲಿ, ಅವ್ರು ಯೂಸ್ ಮಾಡಿದ್ರೆ ನಾವು ಯೂಸ್ ಮಾಡಬೇಕು. ಅದೇ ಹೊಸದು ಅಂತ ಹಾಕೊಳ್ಳೋದಷ್ಟೇ. ಇದು ಅಷ್ಟೇ. ಇದು ನಾನು ಮೈಸೂರಲ್ಲಿದ್ದಾಗ ತಗೊಂಡಿದ್ದು, ಅದೇ ಉಷಾಕ ಅಂತ ಹೇಳಿದ್ನಲ್ಲ, ಅವ್ರ ಜೊತೆ ಹೋದಾಗ ತಗೊಂಡಿದ್ದು. ಸುಮಾರು ಬಟ್ಟೆ ತಗೊಂಡಿದ್ದೆ ಅವತ್ತು. ಇಟ್ಕೊಂಡು ಪ್ಯಾಂಟ್ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ ಗೈಸ್ ಪ್ಯಾಂಟು. ನಂಗೆ ಇದಕ್ಕೆ ನಾನು ತಗೊಂಡಿದ್ದೆ. ಟಾಪ್ ನೋಡಿ ತಗೊಳ್ಳಿಲ್ಲ ನಾನು, ಈ ಪ್ಯಾಂಟ್ ನೋಡಿ ತಗೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ, ಚೆನ್ನಾಗಿ ವರ್ಕ್ ಎಲ್ಲ ಬಂದೈತೆ ಕೆಳಗಡೆ, ಸಕ್ಕತ್ತಾಗೈತೆ, ಅದಕ್ಕೆ ತಗೊಂಡೆ. ಇದೊಂದು ಬಟ್ಟೆ ಇದೆ, ಇದು ಯಾವಾಗ ತಗೊಂಡಿದ್ದು ಗೊತ್ತಾ? ಇದು ಪೀಸ್ ತಗೊಂಡು ಹೊಲಿಸಿದ್ದು. ಯಾವಾಗ ಅಂತ ಅಂದ್ರೆ ಮೂವತ್ತಿರೋದಾಗ ತಿತ್ತಿಗೆ ಅಂತ ಬಟ್ಟೆ ತಗೋಬೇಕಿತ್ತು, ಆವಾಗ ನಾನು ತಗೊಂಡಿದ್ದು. ಪೀಸ್ ತಗೊಂಡು ಹೊಲಿಸ್ಕೊಂಡಿದ್ದೆ ಚನ್ನರಾಯಪಟ್ಟಣದಲ್ಲಿ. ಅದಕ್ಕೆ ವೇಲ್ ಇದೆ ನೋಡಿ, ಈ ಥರ ವೇಲು, ಈ ಥರ ಪ್ಯಾಂಟ್ ಹೊಲಿಸಿದ್ದೆ. ಇದ್ಯಾವುದು ಅಂತ ಅಂದ್ರೆ ಗೃಹ ಪ್ರವೇಶ ಟೈಮಲ್ಲಿ ಬಟ್ಟೆ ತಗೊಳಕ್ಕೆ ಅಂತ ಹೋಗಿದ್ವಾ, ಅವಾಗ 1000 ರೂಪಾಯಿ 3 ಕಾರ್ಡ್ ಸೆಟ್ಸ್ ಅಂತ ಇಟ್ಟಿದ್ರಲ್ಲಿ. ಅದಕ್ಕೆ 1000 ರೂಪಾಯಿ ಕೊಟ್ಟು 3 ಕಾರ್ಡ್ ಸೆಟ್ ತಗೊಂಡಿದ್ದೆ. ಅದ್ರಲ್ಲಿ ಇದೊಂದು. ಏನು ಗೊತ್ತಾ, ಈ ಕಾಟನ್ ಅಲ್ಲಿ ಐರನ್ ಮಾಡಿ ಇಟ್ಕೋಬೇಕು, ಅದೇ ಬೇಜಾರು. ಈ ತರ ಆಗ್ಬಿಡುತ್ತೆ ನೋಡಿ, ಯಾವ ತರ ಆಗೈತೆ ಅಂತ. ತರ ಸಂದು ಐರನ್ ಮಾಡ್ತಾ ಇರ್ಬೇಕು. ಅದಕ್ಕೆ ಈ ತರ ಬಟ್ಟೆಗಳು ನಂಗೆ ಇಷ್ಟ ಆಗಲ್ಲ.
ಗೈಸ್ ಇದೊಂದು ಕಾರ್ಡ್ ಸೆಟ್ಸು ಅದೇ 1000 ರೂಪಾಯಿ 3 ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದೊಂದು, ಮತ್ತು ಅವಾಗ ತೋರಿಸಿದ್ನಲ್ಲ ಅದೊಂದು, ಮತ್ತು ಇದೊಂದು ತಗೊಂಡಿದ್ದೆ, ಅದು ಗೃಹ ಪ್ರವೇಶ ಟೈಮಲ್ಲಿ. ಇದು ಸುತ್ತ ನಾನು ಆನ್ಲೈನಲ್ಲೇ ತಗೊಂಡಿದ್ದು, ಈ ಪ್ಯಾಂಟು ಮತ್ತು ಈ ಟಾಪ್ನ. ಇದನ್ನ ನಾನು ಆನ್ಲೈನಲ್ಲಿ ತಗೊಂಡಿದ್ದು. ಯಾವ್ದು ನೋಡಿ ತಗೊಂಡಿದ್ದು ಅಂತ ಅಂದರೆ, ಫೇಮಸ್ ಯೂಟ್ಯೂಬರ್ ಮಧುಗೌಡ ಅಂತ ಇದ್ದಾರಲ್ಲ, ಮಧುಗೌಡ ಮತ್ತು ನಿಶಾ ಹಾಕೊಂಡಿದ್ರು. ಅದಕ್ಕೆ ಅದು ನೋಡ್ಬಿಟ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅದನ್ನ ಆನ್ಲೈನಲ್ಲಿ ನೋಡಿ ತಗೊಂಡಿದ್ದು. ಇದನ್ನ ಅವಾಗ ತಗೊಂಡಿದ್ದು ನಾನು 600. ಈಗ ಎಷ್ಟಾಗೈತೆ ಗೊತ್ತಿಲ್ಲ. ಸಿಂಪಲ್ ಆಗಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹಾಕೊಳ್ಳೋಕ್ಕೆ ಚೆನ್ನಾಗಿತ್ತು. ಈ ಸ್ವೆಟ್ರ್ ಏನು ಗೊತ್ತಾ, ನಮ್ಮ ಅಣ್ಣ ತಗೊಂಡಿದ್ದು, ಅವನು ಕಾಲೇಜಲ್ಲಿ ಇದ್ದಾಗ ತಗೊಂಡಿದ್ದು ಈ ಸ್ವೆಟ್ರು. ಈ ಆಫ್ ಇರಲಿಲ್ಲ, ಈ ತೋಳಿರಲಿಲ್ಲ. ಅದ್ಯಾರೋ ಫ್ರೆಂಡು, ಅದೇನೋ ಅದ್ರ ಕತೆ ಗೊತ್ತಿಲ್ಲ ನನಗೆ, ಒಟ್ಟಲ್ಲಿ ಈ ತೋಳಿರಲಿಲ್ಲ, ಬರೀ ಆಫ್ ಇತ್ತು ಈ ಸ್ವೆಟ್ರಲ್ಲಿ. ಅದನ್ನ ಇವಾಗ ತೋಳು ಹಾಕಿಸ್ಕೊಂಡವನೆ. ಆ ತೋಳು ಹಾಕ್ಸಿ ಅವನಿಗೆ ಆಗಲ್ಲ ಅಂತ ನನಗೆ ಕೊಟ್ಟವನೆ ಈ ಸ್ವೆಟ್ರ. ಅಂತ ಇರೋದು ಇದೊಂದು, ಮತ್ತು ಇದೊಂದು ಸ್ವೆಟ್ರು, 2 ಸ್ವೆಟ್ರು. ಅನ್ನಂತ ಇರೋದು ತಂಗಿ ತಗೋಗುತ್ತೆ, ಹಾಕ್ಕೊಂತ ಇರೋದು ತಂಗಿ ತಗೋಗುತ್ತೆ. ಇಲ್ಲ ಏನೋ ದೊಡ್ಡವ್ರ ಇರೋದು ಚಿಕ್ಕವ್ರ ತಕ್ಕ ಬರುತ್ತದು ಅಷ್ಟೆ. ನಮಗಂತೂ ಹೊಸದಂತೂ ಬರಲ್ಲ. ಇದು ವೇಲ್ ಆಯ್ತಾ, ಇದು ವೇಲು. ಇದ್ರದ್ದು ಏನು ಸ್ಟೋರಿ ಅಂತ ಅಂದರೆ, ನಮ್ಮ ಪೂಜಕ್ಕಂತ ಒಂದು ಸೀರೆ ಐತೆ ಆಯಿತಾ. ಅದು ಯಾವಾಗಲೂ ಅಂತ ನಂಗೆ ನೆನಪಿಲ್ಲ. ಬಟ್ ಅವ್ರು ಏನು ಮಾಡ್ಕೊಂಡವ್ರೆ ಅಂತ ಅಂದರೆ, ಒಂದು ಮದುವೆಯಲ್ಲಿ ಅವ್ರ ಹಸ್ಬೆಂಡ್ ಅವ್ರ ಫ್ರೆಂಡ್ ಮದುವೆಗೆ ಅಂತ ಲಂಗ ದಾವಣಿ ಹೊಲಿಸ್ಕೊಂಡಿದ್ರು. ಬ್ಲೌಸ್ ಅದೇನೆ, ಸ್ಯಾರಿ ಇತ್ತು, ಮತ್ತು ಅದಕ್ಕೆ ಲಂಗ ಹೊಲಿಸ್ಕೊಂಡಿದ್ರು ಆಯಿತಾ. ಅವರು ಸೀರೆ ಉಟ್ಕೊಂಡಿದ್ರು. ನಾನು ಸೀರೆ ಬೇಡ, ಸೀರೆ ಥರ ಬೇಡ ಅಂದ್ಬಿಟ್ಟು ವೇಲ್ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಅಣ್ಣನ ಮದುವೆಗೆ ನಾನು ಹಾಕ್ಕೊಂಡಿದ್ದೆ. ಅವ್ರ ಬಟ್ಟೆ ಇಸ್ಕೊಂಡು ಸೀರೆ ಉಟ್ಕೊಂಡಿದ್ರು, ನಾನು ವೇಲ್ ತಗೊಂಡಿದ್ದೆ. ಆ ಟೈಮಲ್ಲಿ ನಾನು ತಗೊಂಡಿದ್ದು, ನಮ್ಮ ಪೂಜಕ್ಕೆ ತಗೊಂಡಿದ್ದು. ಚೆನ್ನಾಗೈತೆ, ಸೂಟ್ ಆಗುತ್ತೆ, ಯಾವ್ದಕ್ಕಾದ್ರೂ ಹಾಕೋಬೋದು ಲಂಗ ದಾವಣಿಗೆ ಅಂದ್ಬಿಟ್ಟು ನಾನು ತಗೊಂಡಿದ್ದೀವಿ. ಒಂದಿದೆ ಆಯಿತಾ, ಈ ಥರ ನೋಡಿ ಯಾವ ಥರ ಇದೆ ಅಂತ, ಬಟರ್ಫ್ಲೈ ಥರ ಐತೆ ಆಯಿತಾ. ಇದನ್ನ ನಾನು ಕಾಲೇಜಲ್ಲಿ ಇದ್ದಾಗ ತಗೊಂಡಿದ್ದು. ಇದನ್ನ ಅವಾಗ ಹಾಕೋತಿದ್ದೆ, ಅವಾಗ ಹಾಕೊಂಡಿಲ್ಲ, ಹಾಗೆ ಸುಮ್ಮನೆ ಮಡಗಿದ್ದೀನಿ ಅಷ್ಟೆ. ಇದು ಸುತ್ತ ನಾನು ಆನ್ಲೈನಲ್ಲಿ ತಗೊಂಡಿದ್ದು. ಎಷ್ಟು ಉದ್ದ ಐತೆ ಅಂತ ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು. ನನಗೆ ಈ ಥರ ಇಷ್ಟ, ಅಂದರೆ ಫುಲ್ ಒಂದೇ ಇರುತ್ತಲ್ಲ, ಮ್ಯಾಕ್ಸಿ ಡ್ರೆಸ್ ಇರುತ್ತಲ್ಲ, ಅದಿಷ್ಟ ನನಗೆ. ಯಾವಾಗಲೂ ನಾನು ಅದನ್ನೇ ತಗೊಳ್ಳೋದು. ಆನ್ಲೈನಾದ್ರೂ ಅಷ್ಟೇ, ನಾನು ಹೊರಗಡೆ ಹೋಗಿ ಶಾಪಲ್ಲಿ ನೋಡಿದ್ರು ಅಷ್ಟೇ, ಇದೇ ಥರ ನಾನು ತಗೊಳ್ಳೋದು. ನನಗೆ ಏನೋ ಒಂಥರ ಈ ಥರ ಈ ಮ್ಯಾಕ್ಸಿ ಡ್ರೆಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಇದನ್ನು ಆನ್ಲೈನಲ್ಲಿ ತಗೊಂಡಿದ್ದೆ. ಇದನ್ನ ಒಂದಿನೂ ಹಾಕಿಲ್ಲ. ನಮ್ಮ ಗ್ರೂಪ್ ಪ್ರವೇಶದಲ್ಲಿ ತಗೊಂಡಿದ್ದು ಆಯಿತಾ. ಇದನ್ನ ಏನು ನೋಡಿ ತಗೊಂಡಿದ್ದು ಅಂತಂದರೆ, ಇದು ಸಕ್ಕದಾಗಿದೆ, ಒಂಥರ ಇಲ್ಲೊಂಥರ ವರ್ಕ್ ಇಲ್ಲ ಇದೆಯಲ್ಲ, ಅದನ್ನ ನೋಡಿ ತಗೊಂಡಿದ್ದು. ಇದನ್ನ ನೋಡಿ ತಗೊಂಡಿದ್ದು ನಾನು ಆಯಿತಾ. ಗ್ರೂಪ್ ಪ್ರವೇಶ ಮಾಡಿದಾಗ ಕತೆ ಹೊಸನ ಅಂತ ಅಂದ್ಕೊಂಡಿದ್ದು. ಅವಾಗ ಹಾಕೊಳ್ಳೋಣ ಅಂದ್ಬಿಟ್ಟು ಮಡಗಿದೆ ಸುಮ್ಮನೆ ಹಂಗೇನೆ. ಗ್ರೂಪ್ ಪ್ರವೇಶ ಆಯಿತು, ಕತೆನೇ ಓಸೋಕ್ಕಾಗಿಲ್ಲ ಗೈಸ್ ಇನ್ನೂ. ಅದಕ್ಕೆ ಅದು ಓದಿಸ್ದಾಗ ಹಾಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಮಡಗಿದ್ದೀನಿ ಹಿಂಬಿಡಿಸಿ. ಚೆನ್ನಾಗೈತೆ ಅಂದರೆ, ಇದನ್ನ ನನ್ನ ಫ್ರೆಂಡ್ ಕೊಡಿಸಿದ್ದು. ಗ್ರೂಪ್ ಪ್ರವೇಶದಲ್ಲಿ ನನ್ನ ಫ್ರೆಂಡ್ ಕೊಡಿಸಿದ್ದು. ಇದನ್ನ ಅವತ್ತೇ ಹಾಕೋಬೇಕು ಅಂತ ಹಂಗೆ ಮಡಗಿದ್ದೀನಿ. ಇದಕ್ಕೆ ವೇಲ್ ನೋಡಿ ಗೈಸ್, ಸಾಕಾಗೈತೆ ನೋಡಿ ವೇಲು, ಚೆನ್ನಾಗಿದೆ ವೇಲು. ಮತ್ತು ಚೆನ್ನಾಗಿದೆ. ಇವಾಗ ಬನ್ನಿ ಒಂದೊಂದಾಗಿ ಇವಾಗ ಈಗ 2 ಸ್ಟೆಪ್ಪಿಗೂ ಹಾಕ್ಬಿಡೋಣ. ಚೆನ್ನಾಗಿರೋ ಬಟ್ಟೆಗಳು, ಹೊರಗಡೆ ಹೋಗಿ ಹಾಕೊಂಡು ಹೋಗೋಕೆ ಬಟ್ಟೆಗಳು ಇಲ್ಲಿಗೆ ಹಾಕೋಣ. ನೀವೆಷ್ಟೇ ಫೋಲ್ಡ್ ಮಾಡಿ ಬೀರೊಳಗೆ ಇಟ್ರು ಒಂದಿನಕ್ಕೆ ಜಿಪಿಜಿ ಆಗಿರುತ್ತೆ. ಬಟ್ಟೆಗಳು ಬೇಕಾದಾಗ ಸಿಗಬೇಕು ಅಂತ ಅಂದರೆ ಯಾವಾಗಲೂ ಫೋಲ್ಡ್ ಮಾಡಿ ಅದರೊಳಗೆ ಇಡಲೇಬೇಕು. ಇದನ್ನ ಇಡೋಣ. ನನ್ನ ಫ್ರೆಂಡ್ ಹೇಳ್ತಾ ಇರ್ತಾರೆ ಆಯಿತಾ, ಯಾವತ್ತು ಹಾಕತ್ತೀಯ ನೀನು, ನಾನು ನೋಡಬೇಕು, ಅವ್ರು ಹಾಕತ್ತೀಯ ನೀನು, ನಾನು ನೋಡಬೇಕು, ಬಟ್ಟೆ ತಗೊಂಡ್ರೆ ನಾನು ನೋಡಿಲ್ಲ ಅಂತ. ನಾನು ಗ್ರೂಪ್ ಪ್ರವೇಶ ಆಗಲೇ ಒಂದು 5 ತಿಂಗಳು ಆಗೋಯ್ತು. ಮಾರ್ಚಲ್ಲಿ ಆಗಿತ್ತು, ಈಗಲೇ ಆಗಸ್ಟು, 5 ತಿಂಗಳು ಆಗಕ್ಕೆ ಬಂದು ಇದುವರೆಗೂ ಹಾಕಿಲ್ಲ ಬಟ್ಟೆಯ. ನನ್ನ ಫ್ರೆಂಡ್ ಯಾವಾಗಲೂ ಕೇಳ್ತಾ ಇರ್ತಾರೆ, ಯಾವಾಗ ಹಾಕತ್ತೀಯ ಅಂತ. ನಾನು ಹೇಳ್ತಿರ್ತೀನಿ, ಕತೆ ಓದಿಸ್ದಾಗ ಹಾಕತ್ತೆ ಇರ್ತೀನಿ ಅಂತ. ಆ ಟೈಮ್ ಬಂದಾಗ ಹಾಕತ್ತೀನಿ ಅಂತ ಹೇಳಿದ್ದೀನಿ. ನೀವು ಕೇಳ್ಬೋದು, ಯಾಕೆ ಅಲ್ಲಿಗೆ ಅದನ್ನ ಹಾಕೋಬೇಕು ಅಂದರೆ, ಮತ್ತೆ ಹೊಸ ಬಟ್ಟೆ ತಗೋತೀವೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಇರೋ ಹೊಸ ಬಟ್ಟೆನ ಯಾಕೆ ಹಾಕೊಂಬಿಟ್ಟು ಹಾಳು ಮಾಡಿಬಿಡ್ಬೇಕು. ಅದಕ್ಕೆ ಬೇಡ, ಇರೋ ಒಂದು ಹೊಸ ಬಟ್ಟೆನ ಹಂಗೆ ಮಡಿಕೊಂಡಿರೋಣ.
ಯಾವ್ದಾದ್ರು ಫಂಕ್ಷನ್ ಬಂದಾಗ ಅಂತ ಅಂದರೆ ಕತೆ ಹೊಸ್ದಾಗ ಹಾಕೋಬೇಕಲ್ಲ ಅಂದ್ಬಿಟ್ಟು ಹೊಸದು ಅಂದ್ಬಿಟ್ಟು ಹಂಗೆ ಮಡಗಿದ್ದೀನಿ. ತಗೊಳಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಗೈಸ್ ಅದಕ್ಕೆ. ಮತ್ತು ಇದನ್ನು ನೋಡೇ ಇರ್ತೀರ ನೀವು. ರೀಸೆಂಟಾಗಿ ಬರ್ಡೇ ಆಯಿತು ನಂದು ಜೂನಲ್ಲಿ. ಆವಾಗ ನಮ್ಮ ಆಶಕ್ಕ ಕೊಡಿಸಿದ್ದು ನನಗೆ ಬರ್ಡೇ ಗಿಫ್ಟಾಗಿ ಇದನ್ನು. ಚೆನ್ನಾಗಿದೆ, ಅನ್ಎಕ್ಸ್ಪೆಕ್ಟೆಡ್ ಆಯಿತಾ. ನಾನು ಅಂದ್ಕೊಂಡೇ ಇರಲಿಲ್ಲ ಬರ್ತಾರೆ ಅವರು ಅಂತ. ಅನ್ಎಕ್ಸ್ಪೆಕ್ಟೆಡಾಗಿ ಬಂದು ಅದು ಬೇರೆ ಖುಷಿ ನನಗೆ, ಅದ್ರಲ್ಲಿ ಬೇರೆ ಗಿಫ್ಟ್ ಬೇರೆ ತಗೊಬಂದವ್ರೆ. ಎಷ್ಟು ಖುಷಿ ಆಯಿತು ಅಂತ ಅಂದರೆ, ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಬಂದು ನನಗೆ ಗಿಫ್ಟ್ ತಂದಿದ್ದು ನೋಡಿ. ನನಗೆ ಯಾವ ಥರ ಬಟ್ಟೆ ಇಷ್ಟ ಅಂತ ಅವಳಿಗೆ ಗೊತ್ತು. ಅದಕ್ಕೆ ನೋಡಿ ನಾನು ಇಷ್ಟಪಡೋ ಬಟ್ಟೆನೇ ತಗೊಂಬಂದಲ್ಲ. ಗೃಹಪ್ರವೇಶ ಟೈಮಲ್ಲಿ ನಾನು ಆಶಕ್ಕ ಬಟ್ಟೆ ತಗೋರೋಕ್ಕೆ ಅಂತ ಹೋಗಿದ್ವಾ. ಅವಾಗ ಒಂದು ಬಟ್ಟೆ ನೋಡಿದ್ದೆ, ಅಕ್ಕ ಇದು ತಗೋಬೇಕು ಕಣಕ್ಕ ಅಂತ ಹೇಳಿದ್ದೆ. ಬಟ್ ಅದೇ ಥರ ತಗೊಬಂದೈತೆ. ಚೆನ್ನಾಗಿ. ಈ ಕತೆ ಏನು ಅಂತ ಅಂದರೆ, ನಮ್ಮ ಮಮ್ಮಿ ಅವ್ರ ಅಮ್ಮನ ಮನೆಗೆ ಹೋದಾಗ ಅವರು ಹಾಸನ್ಗೆ ಹೋದಾಗ ನಮ್ಮ ಮಮ್ಮಿಗೆ ಬಟ್ಟೆ ತಗೊಬರ್ಬೇಕಿತ್ತು. ಆವಾಗ ಹಾಸನ್ಗೆ ಹೋಗಿದ್ರು. ಆವಾಗ ನನಗೆ ತಗೊಬಂದವ್ರೆ ಇದನ್ನು. ಇದೆಂಥ ಕತೆ ಅಂತ ಅಂದರೆ, ನಾನು ಆಶಕ್ಕ ಹೋದಾಗ ತಗೋತಾ ಇರ್ತೀವಿ ಬಟ್ಟೆನ. ಅವ್ರ ಅಮ್ಮನ ಮನೆಯಿಂದ ಚನ್ನಪಣ್ಣಗೆ ಬಂದಿದ್ದು. ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ರು. ನಾನು ನಮ್ಮೂರಿಗೆ ಬರ್ತಾಯಿದ್ದೆ. ಆವಾಗ ಚನ್ನಪಣ್ಣ ಗ್ರ್ಯಾಂಡ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ತಗೊಂಡಿದ್ದು ಬಟ್ಟೆನ. ಇದು ಮತ್ತು ಇದು ಸೇಮು. ಇದೊಂದು ಮಾತ್ರ ಹಾಕಿದ್ದೀನಿ, ಇದನ್ನ ಇನ್ನೂ ಹಾಕಿಲ್ಲ. ಇದು ಯಾವಾಗ ತಗೊಂಡಿದ್ದು ಅಂತ ಅಂದರೆ, ಗೃಹ ಪ್ರವೇಶ ಟೈಮಲ್ಲೇ ತಗೊಂಡಿದ್ದು. ಗೃಹ ಪ್ರವೇಶಕ್ಕೆ ಒಂದು 2-3 ಸಲನೇ ಹೋಗಿದ್ದೀವಿ ಬಟ್ಟೆ ತಗೊಳಕ್ಕೆ. ನಮಗೆ ಅಂತ ಅಲ್ಲ, ಎಲ್ಲರಿಗೂ ತರಬೇಕಿತ್ತಲ್ಲ, ಹಂಗೆ ಒಂದು 2-3 ಸಲ ಹೋಗಿದ್ದೀವಿ. ಹೋದಾಗೆಲ್ಲ ಒಂದೊಂದು ಬಟ್ಟೆ ಎತ್ಕೊಬರೋದು. ಅವರು ನಾನು ಒಂದೇ ಥರ ತಗೊಂಡ್ವಿ. ಆಮೇಲೆ ಇದು ಆನ್ಲೈನಲ್ಲಿ ತಗೊಂಡಿದ್ದು. ಸಿಂಪಲ್ಲಾಗಿ ಹಾಕೊಂಡು ಹೋಗೋಣ ಎಲ್ಲಾದರೂ ಅಂದರೆ, ನನಗಿಷ್ಟ ಅಲ್ಲ ಈ ಥರದ್ದು. ಮಾಮೂಲಿ ಒಂದೇ ಮ್ಯಾಕ್ಸಿ ಡ್ರೆಸ್ ಥರ, ಅದಕ್ಕೆ ಆನ್ಲೈನಲ್ಲಿ ತಗೊಂಡಿದ್ದೆ. ಇದೊಂದು ಪ್ಯಾಂಟ್ ತಗೊಂಡಿದ್ದಾಗ ಇದೊಂದು ಅಂತ ಅಂದರೆ ಗೃಹಪ್ರವೇಶ ಟೈಮಲ್ಲೇ ಒಂದೊಂದು ಸಲ ಹೋದಾಗೆಲ್ಲೂ ಒಂದೊಂದು ಬಟ್ಟೆ ಎತ್ಕೊಂಬರೋದು. ಒಂದು ಪ್ಯಾಂಟು ಇರಲಿಲ್ಲ ನಂತ, ಒಂದೇ ಒಂದು ಪ್ಯಾಂಟ್ ಇತ್ತು. ಕಾಲೇಜಲ್ಲಿ ಇದ್ದಾಗ ಹಾಕೋತಿದ್ದೆ ಒಂದು ಪ್ಯಾಂಟು, ಅದು ಫುಲ್ ಟೈಟಾಗಿ ಹೋಗ್ಬಿಟ್ಟೈತೆ. ಅದಕ್ಕೆ ಪ್ಯಾಂಟೇ ಇರಲಿಲ್ಲ ಅಂದ್ಬಿಟ್ಟು ಇವಾಗ ನಾನು ಏನು ಮಾಡಿದೆ, ಇದೊಂದು ತಗೊಂಬಂದೆ. ಈ ಪ್ಯಾಂಟ್ ಏನು ಕತೆ ಅಂತ ಅಂದರೆ, ಈ ಥರದವು ಎಲ್ಲಿ ತೊಗೊಂಡಿದ್ದು ಅಂತ ಅಂದರೆ, ನಮ್ಮ ಊರಿಗೆ ಅದು ಎಲ್ಲ ಊರಿಗೂ ಬರ್ತಾರೆ ಆಯಿತಾ. 100 ರೂಪಾಯಿ ಪ್ಯಾಂಟು, 100 ರೂಪಾಯಿ ಪ್ಯಾಂಟು ಅಂತ ಬರ್ತಾರೆ. ಅವ್ರು ಕೂಗ್ದಾಗೆಲ್ಲ ಓಡೋಗಿ ಒಂದೊಂದು ತಗೊಬರೋದು. ಸುಮಾರು ತಗೊಬಂದಿದ್ದೀನಿ ಈ ಥರದ್ದು. ಇದಾರೆ ಇದ್ದಾವೆ ಈ ಥರದವು. ರೈಸ್ ಇನ್ನೊಂದು ರ್ಯಾಕ್ ಆಯ್ತು ಅಷ್ಟೇ. ಅದೇ ನಾನು ಹೇಳಿ ನನಗಿಷ್ಟ ಅಂತ ಹೇಳಿದ್ನಲ್ಲ, ಒಂದೇ ಮ್ಯಾಕ್ಸಿ ಡ್ರೆಸ್ ಥರ, ಆ ಥರ ಇವತ್ತು ತೋರಿಸೋದು. ಅದನ್ನು ಒಂದಕ್ಕೆ ಮಡಗಿದೆ ನಾನು. ಇದು ಯಾವಾಗ ತಗೊಂಡಿದ್ದು ಅಂದ್ರೆ, ಇದು ಲಂಗ ಆಯ್ತಾ ಮಿಡ್ಡಿ. ಇದು ಯಾವಾಗ ತಗೊಂಡಿದ್ದು ಅಂತ ಅಂದರೆ, ಆನ್ಲೈನಲ್ಲಿ ತಗೊಂಡಿದ್ದು. ಮೈಸೂರಲ್ಲಿದ್ದಾಗ ನಾನು ಓದ್ತಾ ಇರಬೇಕಾದ್ರೆ ಅದೊಂದು ಟಾಪ್ ತಗೊಂಡಿದ್ದೆ. ಅದೇನೋ ಒಂಥರ ಟೈಟ್ ಆಗುತ್ತೆ ಅಂತ ಎತ್ಬಿಟ್ಟೆ. ಇದೊಂದು ಉಳ್ಕೊಂಡಿದ್ದು, ಇದು ಹಾಕಿಲ್ಲ, ಅದು ಒಂದೇ ದಿನ ಹಾಕಿದ್ದು ಅಷ್ಟೇ. ಆನ್ಲೈನಲ್ಲಿ ತಗೊಂಡಿದ್ದು ನಾನು. ಪ್ಯಾಂಟು ಮತ್ತು ಟಾಪು ಒಂದೇ ಕಲರು, ಚೆನ್ನಾಗೈತೆ ಅಂತ ತಗೊಂಡೆ. ಬಟ್ ಇದು ಯಾವಾಗಲೂ ಐರನ್ ಮಾಡ್ತಾ ಇರಬೇಕು, ನನಗೆ ಅದೇ ಬೇಜಾರು. ಅದಕ್ಕೆ ಯಾವಾಗಲೂ ಹಾಕೊಳಕ್ಕೆ ಹೋಗಲ್ಲ, ಇದು ಸುಮ್ಮನಾಗಿ ಮಡಗಿರ್ತೀನಿ. ಆಲ್ಮೋಸ್ಟ್ ನಾನು ಆನ್ಲೈನಲ್ಲೇ ತಗೊಳೋದು ಗೈಸ್. ಜಾಸ್ತಿ ನಾನು ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಅಷ್ಟೇ. ಇದು ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಚೆನ್ನಾಗಿದೆ ನೋಡಿ. ಈ ಬಟ್ಟೆ ಸುಮಾರು ನಮ್ಮ ರಿಲೇಷನಲ್ಲಿ ಸುಮಾರು ಜನದ್ದು ಐತೆ ಆಯಿತಾ. 4 ಜನತಾನೇ ಐತೆ ಈ ಥರ. ಅಂದರೆ ಇದು ಅಷ್ಟೇ ಆನ್ಲೈನಲ್ಲೇ ತೊಗೊಂಡಿದ್ದು. ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದಲ್ಲ, ಒಂದು ಆ್ಯಪ್ ಐತೆ. ಅದು ಆ್ಯಪ್ ಹೆಸರು ನಂಗೆ ಮರ್ತೋಗೈತೆ. ಅಲ್ಲಿ ಹಾಕ್ತೀನಿ ಬೇಕಾದ್ರೆ ಏನಾದರೂ ಸಿಕ್ಕಿದ್ರೆ. ಆ ಆ್ಯಪಲ್ಲಿ ತೊಗೊಂಡಿದ್ದು ಮ್ಯಾಕ್ಸಿ ಡ್ರೆಸ್ ಅಂತ. ಇದು ನೋಡಿ ಈ ಥರ ಐತೆ, ಈ ಥರ ಚೆನ್ನಾಗೈತೆ. ಇದು ಸುಮಾರು ಸಲ ಹಾಕಿದ್ದೀನಿ ಒಂದು. ಆಮೇಲೆ ಇದು ಅಷ್ಟೇ ಆನ್ಲೈನಲ್ಲೇ ತಗೊಂಡಿದ್ದು. ಆದರೆ ಫ್ಲಿಪ್ಕಾರ್ಟಲ್ಲೆಲ್ಲ, ಮೀಶೋ ಅನ್ಕೊತೀನಿ. ಮೀಶೋ ಮೈಸೂರಲ್ಲಿದ್ದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಆರ್ಡರ್ ಮಾಡ್ತಿದ್ರು ಒಂದೇ ಥರ ತಗೊಳ್ಳೋಣ ಅಂತ. ಆವಾಗ ತಗೊಂಡಿದ್ದು ಬಟ್ಟೆ ಇದು. ಚೆನ್ನಾಗೈತೆ. ಆವಾಗ ತಗೊಂಡಿದ್ದು ನಾನು ಒಂದು 3 ವರ್ಷ ಆಯಿತು, 3-4 ವರ್ಷ ಆಯಿತು. ಇದು ಹೊರಗಡೆ ತಗೊಂಡಿದ್ದು ಚನ್ನಪಟ್ಟಣದಲ್ಲಿ.
ಇದು ಅಷ್ಟೇ, ಇದು ಆನ್ಲೈನಲ್ಲೇ, ಇದು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಇದೇನು ಅಂತಂದರೆ ನಮ್ಮ ಅಜ್ಜಿ ತೊಗೊಬಂದಿದ್ದು. ಇದನ್ನು ಬೆಲ್ಟ್ ಹಾಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಡಿಫ್ರೆಂಟ್ ಆಗೈತಿ ಇದು ಒಂಥರ ಮ್ಯಾಕ್ಸಿ ಡ್ರೆಸ್ಸೇ. ಅದೇ ನಾನು ಉಷಕ್ಕ ಮೈಸೂರಿಗೆ ಹೋದಾಗ ತೊಗೊಂಡಿದ್ದು ಅಂತ ಹೇಳಿದ್ನಲ್ಲ, ಸುಮಾರು ಬಟ್ಟೆಗಳು ತೊಗೊಂಡಿದ್ದು ಅವತ್ತು. ಅದರಲ್ಲಿ ಇದು ಒಂದು ನೋಡಿ ನಾನು ತಗೊಂಡಿದ್ದು. ಇದು ತೋಳು ಈ ಥರ ಐತೆ ಅಂತ ತಗೊಂಡಿದ್ದು. ನೋಡಿ ಇದು ಯಾವ ಥರ ಐತೆ. ಇದನ್ನು ಒಂದೇ ಸಲ ಹಾಕೊಂಡಿದ್ದು. ಅದು ನಮ್ಮ ಸ್ಕೂಲು ಕ್ರಿಶ್ಚಿಯನ್ ಸ್ಕೂಲ್ ಆಯಿತಾ. ಆ ಕ್ರಿಶ್ಚಿಯನ್ ಸ್ಕೂಲಿಗೆ ಡಿಸೆಂಬರ್ ಟೈಮಲ್ಲಿ ಕ್ರಿಸ್ಮಸ್ ಹಬ್ಬ ಮಾಡ್ತಾರಲ್ಲ, ನಾನು PU ಇದ್ದಾಗ ಅನಿಸುತ್ತೆ. ಆವಾಗ ಸ್ಕೂಲ್ಗೆ ಹೋಗಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋಣ ಅಂತ. ಆವಾಗ ಒಂದೇ ದಿನ ನಾನು ಹಾಕೊಂಡಿದ್ದನ್ನ ಎಷ್ಟು ಚೆನ್ನಾಗೈತೆ ಅಂದರೆ ಒಂದೇ ಸಲ ಹಾಕೊಂಡಿದ್ದು. ನಮ್ಮ ಅಪ್ಪಾಜಿ ಬೇಡ ಹಾಕಬೇಡ ಇದೆಂತ ಇದು ಹಿಂಗೈತಲ್ಲ ಅಂತ ಅಂದ್ಬಿಡ್ತು. ಅವತ್ತಿಂದ ನಾನು ಹಾಕೊಂಡೇ ಇಲ್ಲ. ಇದನ್ನ ತಗೊಂಡಿದ್ದು ಯಾವಾಗ ಅಂತ ಅಂದರೆ ನಮ್ಮ ದೊಡ್ಡಪ್ಪನ ಮಗನ ಮದುವೆ ಇತ್ತು ಆಯಿತಾ, ಅವಾಗ ತಗೊಂಡಿದ್ದು. ಈಗ ರೀಸೆಂಟಾಗಿ ಮದುವೆ ಇತ್ತು, 1 ವರ್ಷ ಆಗೈತೆ. ಅವಾಗ ತಗೊಂಡಿದ್ದು. ಇದಕ್ಕೆ ವೇಲ್ ಕೊಟ್ಟವ್ರೆ, ನನಗೆ ಯಾಕೋ ಇದು ಇಷ್ಟ ಆಗಲಿಲ್ಲ. ಅದಕ್ಕೆ ಸುಮ್ಮನೆ ಇದು ಮತ್ತು ಇದು ಲಂಗ ಹಾಕೋತೀನಿ. ಇಲ್ಲ ಮ್ಯಾಚಿಂಗ್ ಐತೆ ಅಲ್ವಾ, ಚೆನ್ನಾಗಾಯ್ತು. ಇದನ್ನು ಅವಾಗ ತಗೊಂಡಿದ್ದು. ಇದಕ್ಕೆ ಇದು ಕೊಟ್ಟವ್ರೆ, ಸೊಟ್ಟಕ್ಕೆ ಹಾಕೊಳ್ಳೋದು, ಇದು ಕೊಟ್ಟವ್ರೆ. ಇದು ಯಾವಾಗ ತಗೊಂಡಿದ್ದು ಅಂತ ಅಂದರೆ ಕಿರಿಯಣ್ಣನ ಮದುವೆಗೆ ತಗೊಂಡಿದ್ದು ಆಯಿತಾ. ಮದುವೆ ದೊಡ್ಡವರು ಅವ್ರ ಮದುವೆಗೆ ತಗೊಂಡಿದ್ದು. ಇದು ಶಾಸ್ತ್ರಕ್ಕೆ ಹಾಕೊಂಡಿದ್ದೆ ನಾನು ಮಿಡ್ಡಿ. ಎಷ್ಟು ಗ್ರ್ಯಾಂಡಾಗೈತೆ ಅಂದರೆ ಇದು ಹಿರಿಯಣ್ಣನ ಮದುವೆಗೆ ತಗೊಂಡಿದ್ದು, ಇದು ಕಿರಿಯಣ್ಣನ ಮದುವೆಗೆ ತಗೊಂಡಿದ್ದು. ನಾನು ಆನ್ಲೈನಲ್ಲೇ ನಾನು ಆರ್ಡ್ರ್ ಮಾಡಿದ್ದೆ ಆಯಿತಾ. ಇದು ನನ್ನ ಅಣ್ಣನ ಫ್ರೆಂಡ್ ಒಬ್ಬರು ಇದನ್ನು ಹಾಕೊಂಡಿದ್ರು ಆಯಿತಾ. ಅದನ್ನು ನೋಡಿ ನಾನು ತಗೊಂಡಿದ್ದು. ನಮ್ಮ ಅಜ್ಜಿ ಮನೆ ಗೃಹ ಪ್ರವೇಶಕ್ಕೆ ಅಂತ ವೇಲ್ ಕೊಟ್ಟವ್ರು. ಈ ಕಲರ್ ವೇಲು, ಈ ಕಲರು ರೌಕೆ ಪೀಸ್ ಕೊಟ್ಟಿದ್ರು ಅವರು. ನಾನು ಹೊಲಿಸ್ಕೊಂಡಿದ್ದೆ, ಚೆನ್ನಾಗಿತ್ತು ಲಂಗ. ಇದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂತ ತಗೊಂಡಿರೋದು. ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂತ ತಗೊಂಡಿದ್ದೆ. ಅದು ನೈಟ್ ಹಾಕೊಂಡಿದ್ದೆ ನಾನು ಇದನ್ನ ನೋಡಿ. ಒಂದು ಸೀರೆ ತಗೊಂಡು ನಾನು ಹೊಲಿಸ್ಕೊಂಡಿದ್ದು. ಒಂದು ಸೀರೆನೇ ಲಂಗ ಮತ್ತು ಬ್ಲೌಸು ಎರಡನ್ನೂ ಹೊಲಿಸ್ಕೊಂಡಿದ್ದೆ. ಮತ್ತು ವೇರ್ನ ಹೊರಗಡೆ ತಗೊಂಡಿದ್ದೆ, ಎಕ್ಸ್ಟ್ರಾ ವೇರ್ ತಗೊಂಡಿದ್ದು. ಒಂದು ಫೋಟೋ ಹಾಕ್ತೀನಿ ಇಲ್ಲಿ ಸೈಡಲ್ಲಿ. ಇದೆಂತ ಅಂತ ಅಂದರೆ ಅಪ್ಪ ಇದು ನನಗೆ ಆಗೋದೇ ಇಲ್ಲ, ನನಗಿಂತ ಉದ್ದ ಐತೆ ಗೈಸ್ ಇದು. ಇದೇನು ಅಂತ ಅಂದರೆ ಮಮ್ಮಿಯರ ಅಮ್ಮ ಬಟ್ಟೆ ಅಂಗಡಿಗೆ ಸುಮ್ಮನೆ ಹಿಂಗೆ ಹೋಗ್ಬೇಕಾದ್ರೆ ಕಿಕ್ಕೇರಿಲ್ಲ ಗೊತ್ತಿಲ್ಲ ಅವಾಗ ಇಲ್ಲಿ ಅಂತ ಕಿಕ್ಕೇರಿಲ್ಲ ಅನಿಸುತ್ತೆ. ಅಂಗಡಿಯಲ್ಲಿ ಹೊರಗಡೆ ನೇತಾಕಿರ್ತಾರಲ್ಲ ಬಟ್ಟೆಗಳನ್ನ, ಅಲ್ಲಿ ಈ ಥರ ಫುಲ್ಲು ಥರ ಇಷ್ಟು ಹಪ್ಪಳ ನೋಡ್ಬಿಡ್ತಂತೆ ಈ ಥರ ಬಟ್ಟೆನ. ನೋಡಿ ಎಷ್ಟು ಉದ್ದ ಐತೆ ಅಂದರೆ ನೋಡಿ ನೋಡ್ಬಿಡ್ತಂತೆ. ನೋಡ್ಬಿಟ್ಟು ತಗೊಳ್ಳೇಬೇಕು ಅಂತ ತಗೊಂಡಿರೋದು. ಸುಮ್ಮನೆ ಹಂಗೆ ಮಡಗಿದ್ದೀನಿ. ಬೇಡ ಕಣಜಿ ಈ ಥರ ತಗೊಬರ್ಬೇಡ ಅಂತಂದರೆ ಇಲ್ಲ ಚೆನ್ನಾಗಿದೆ ಅಂತ ಅವ್ರು ತಗೊಬಂದಿದ್ದೀನಿ. ಸೀರೆದು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಸೀರೆ ಯಾವುದೇ ಸೀರೆ ನಾನು ತಗೊಂಡಿದ್ದೀನಿ, ಏನು ಅದ್ರ ಕತೆ ಏನು ಅಂತ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಹೆಣ್ಮಕ್ಳು ಹೇಳೋದೇನು ಗೊತ್ತಾ, ಅವ್ರದ್ದು ಎಷ್ಟೇ ಬಟ್ಟೆ ಇರಲಿ, ನನ್ನ ಹತ್ರ ಬಟ್ಟೆ ಇಲ್ಲ ಹೊಸ ಬಟ್ಟೆ ತಗೋಬೇಕು ಅಂತ ಅಷ್ಟೇ ಹೆಣ್ಮಕ್ಳು ಹೇಳೋದು. ನಾನು ಅದನ್ನೇ ಹೇಳೋದು. ಎಷ್ಟೇ ಬಟ್ಟೆ ಇದ್ರೂ ಹೊಸ ತಗೋಬೇಕು ಎಷ್ಟು ತಗೊಂಡ್ರು ಸಾಲದೇ ಇಲ್ಲ. ಹೆಣ್ಮಕ್ಳಿಗೆ ಬಟ್ಟೆ ತಗೊಳ್ಳೋದು ಅಂದ್ರೆ ಭಾರಿ ಇಷ್ಟ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ. ಇವೆಲ್ಲನೂ ಫೋಲ್ಡ್ ಮಾಡಿ ಮಡಗಬೇಕು ಇವಾಗ. ನೆಕ್ಸ್ಟು ಸೀರೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.